ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇರಾನ್ನ ಸುಪ್ರೀಂ ನಾಯಕ ಎಲ್ಲಿ ಅಡಗಿದ್ದಾನೆ ಅನ್ನೋದು ಗೊತ್ತಿದೆ. ಆದಷ್ಟು ಬೇಗ ಶರಣಾದರೆ ಒಳ್ಳೆಯದು. ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಕಿರುವ ಧಮ್ಕಿ. ಇದನ್ನ ಎಚ್ಚರಿಕೆ ಅನ್ನೋದಕ್ಕಿಂತ ಧಮ್ಕಿ ಅಂದ್ರೆ ತಪ್ಪಾಗೋದಿಲ್ಲ. ಹೌದು, ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ನೇರವಾಗಿ ಅಖಾಡಕ್ಕಿಳಿದಿದ್ದಾರೆ. ಒಂದ ಶರಣಾಗಿ, ಇಲ್ಲಾಂದ್ರೆ ಮುಂದಿನ ಅನಾಹುತಗಳಿಗೆ ನಾವು ಕಾರಣವಲ್ಲ ಅಂತ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲೇ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ. G7 ಶೃಂಗಸಭೆಯಿಂದ ಅರ್ಧದಲ್ಲೇ ಹೊರಟಿದ್ದ ಟ್ರಂಪ್ ಸದ್ಯದಲ್ಲೇ ದೊಡ್ಡ ಬೆಳವಣಿಗೆ ಆಗಲಿದೆ ಅನ್ನುವ ಸುಳಿವು ಬಿಟ್ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇರಾನ್ ಸುಪ್ರೀಂ ಲೀಡರ್ಗೆ ಧಮ್ಕಿ ಹಾಕಿದ್ದಾರೆ. ಇರಾನ್ ವಾಯು ಪ್ರದೇಶದ ಮೇಲೆ ಅಮೆರಿಕ ಈಗ ಸಂಪೂರ್ಣ ನಿಯಂತ್ರಣ ಹೊಂದಿದೆ ಅನ್ನೋದನ್ನ ಕೂಡ ಬಹಿರಂಗವಾಗಿಯೇ ಟ್ರಂಪ್ ಹೇಳಿದ್ದಾರೆ. ಈ ಮಧ್ಯೆ ಮಧ್ಯಪ್ರಾಚ್ಯದತ್ತ ಯುದ್ಧ ವಿಮಾನಗಳನ್ನ ಕೂಡ ಅಮೆರಿಕ ರವಾನೆ ಮಾಡಿದೆ. ಅಲ್ಲಿಗೆ ಇಸ್ರೇಲ್ ಜೊತೆ ಅಮೆರಿಕ ಕೂಡ ರಣರಂಗಕ್ಕಿಳಿದಿರೋದು ಕನ್ಫರ್ಮ್ ಆಗಿದೆ. ಯುದ್ಧ ನೌಕೆಗಳನ್ನ ಕೂಡ ಅಮೆರಿಕ ಇಸ್ರೇಲ್ನತ್ತ ರವಾನೆ ಮಾಡೋದಕ್ಕೆ ಸಜ್ಜಾಗಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಮೆರಿಕ ಈಗ ಫೀಲ್ಡ್ಗಿಳಿದಿರೋದ್ರಿಂದ ಸಹಜವಾಗಿಯೇ ಇರಾನ್ನಲ್ಲಿ ಆತಂಕ ಹೆಚ್ಚಾಗಿದೆ. ಆದರೂ ಇರಾನ್ ಸೋಲೊಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಇಸ್ರೇಲ್ ಮೇಲೆ ಮಿಸೈಲ್ ದಾಳಿಯನ್ನ ಮುಂದುವರಿಸ್ತಾ ಇದೆ. ಈ ಮಧ್ಯೆ ಅತ್ತ ಇಸ್ರೇಲ್ ಹೊಸದೊಂದು ರಕ್ಷಣಾ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿದೆ. ಐರನ್ ಡೋಮ್ ಕೆಲವು ಕ್ಷಿಪಣಿಗಳನ್ನು ತಡೆಯೋದಕ್ಕೆ ವಿಫಲವಾಗಿತ್ತು. ಇದರ ಬೆನ್ನಲ್ಲೇ ಇಸ್ರೇಲ್ ಹೊಸ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅಳವಡಿಸಿದೆ. ಅಷ್ಟಕ್ಕೂ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ಹಾಕಿರುವ ಧಮ್ಕಿ ಆದರೂ ಏನು, ಎಲ್ಲಿ ಅಡಗಿದ್ದಾನೆ ಅನ್ನೋದು ಗೊತ್ತಿದೆ ಅಂದರೆ ಖಮೇನಿಯನ್ನ ಮುಗಿಸುವ ಪ್ಲಾನ್ ಅನ್ನ ಅಮೆರಿಕ ಮಾಡಿದ್ಯಾ? ಇಸ್ರೇಲ್ ಅಳವಡಿಕೆ ಮಾಡಿರುವ ಹೊಸ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆದರೂ ಯಾವುದು? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ಭೀಷಣ ಹಂತಕ್ಕೆ ತಲುಪಿಬಿಟ್ಟಿದೆ. ಇಲ್ಲಿವರೆಗೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ನಡೆಯುತ್ತಿದ್ದ ಕದನಕ್ಕೆ ಈಗ ವಿಶ್ವದ ದೊಡ್ಡಣ್ಣ ಅಮೆರಿಕ ಕೂಡ ಎಂಟ್ರಿ ಕೊಟ್ಟುಬಿಟ್ಟಿದೆ. ರಣರಂಗಕ್ಕೆ ಎಂಟ್ರಿ ಕೊಡುತ್ತಲೇ ಟ್ರಂಪ್ ಸರ್ವೋಚ್ಚ ನಾಯಕನಿಗೆ ಧಮ್ಕಿ ಹಾಕಿಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ ಟ್ರಂಪ್ G7 ಶೃಂಗಸಭೆಯಿಂದ ಅರ್ಧಕ್ಕೆ ಹೊರಟಿರುವ ಬಗ್ಗೆ ಹೇಳಿದ್ವಿ. ಹೀಗೆ ಸಭೆಯಿಂದ ಅರ್ಧದಲ್ಲೇ ಬಂದ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಸರಣಿ ಪೋಸ್ಟ್ಗಳನ್ನು ಹಾಕಿದ್ದಾರೆ. ಇರಾನ್ನ ಸುಪ್ರೀಂ ಲೀಡರ್ ಎಲ್ಲಿ ಅಡಗಿದ್ದಾನೆ ಅನ್ನೋದು ನಮಗೆ ಚೆನ್ನಾಗಿಯೇ ಗೊತ್ತಿದೆ. ಆದರೆ ಆತನನ್ನ ನಾವು ಸದ್ಯಕ್ಕೆ ಹತ್ಯೆ ಮಾಡೋದಿಲ್ಲ. ಅದರ ಬದಲಾಗಿ ಖಮೇನಿ ಶರಣಾದ್ರೆ ಒಳ್ಳೆಯದು. ನಾಗರಿಕರು ಅಥವಾ ಅಮೆರಿಕನ್ ಸೈನಿಕರ ಮೇಲೆ ಕ್ಷಿಪಣಿಗಳು ಹಾರಿಸೋದನ್ನ ನಾವು ಬಯಸೋದಿಲ್ಲ. ನಮ್ಮ ಸಹನೆಯನ್ನ ಪರೀಕ್ಷೆ ಮಾಡೋದು ಬೇಡ ಅಂತ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲೇ ಪೋಸ್ಟ್ ಮಾಡಿದ್ದಾರೆ. ಹೌದು, ಇಲ್ಲಿ ಇರಾನ್ ಸರ್ವೋಚ್ಚ ನಾಯಕ ಶರಣಾಗಲೇಬೇಕು ಅಂತ ಟ್ರಂಪ್ ಒತ್ತಾಯ ಮಾಡ್ತಾ ಇದ್ದಾರೆ. ಬೇಷರತ್ ಆಗಿ ಶರಣಾಗಿ ಮಾತುಕತೆಗೆ ಬರಲೇಬೇಕು. ಎಲ್ಲಿವರೆಗೆ ಮಾತುಕತೆಗೆ ಬರೋದಿಲ್ವೋ ಅಲ್ಲಿವರೆಗೆ ನಾವು ಇಸ್ರೇಲ್ ಜೊತೆಗೂಡಿ ಹೋರಾಟ ಮಾಡಿಯೇ ಮಾಡ್ತೇವೆ. ನಾವು ತುಂಬಾ ಸಲ ಇರಾನ್ ನಾಯಕರಿಗೆ ಮನವಿ ಮಾಡಿಕೊಂಡಿದ್ದೇವೆ. ಇಷ್ಟೆಲ್ಲ ಮನವಿ ಮಾಡಿದ್ರು ಇರಾನ್ ಮಾತುಕತೆಗೆ ಬಂದಿಲ್ಲ, ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಹೀಗೆ ಎಲ್ಲದಕ್ಕೂ ತಿರಸ್ಕಾರ ಮಾಡುವ ಇರಾನ್ ನಾಯಕರು ಈಗ ಬಂಕರ್ ಸೇರ್ಕೊಂಡಿದ್ದಾರೆ. ನಮ್ಮ ತಾಳ್ಮೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಈ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಬರಬೇಡಿ ಅಂತ ಟ್ರಂಪ್ ಸರಣಿಯಾಗಿ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಈ ಎಲ್ಲ ಧಮ್ಕಿಯ ನಡುವೆ ಇಸ್ರೇಲ್ ಇರಾನ್ನ ಮೇಲೆ ದಾಳಿಯನ್ನ ಮುಂದುವರಿಸಿದೆ. ಇಸ್ರೇಲ್ ಇರಾನ್ನ ದೊಡ್ಡ ದೊಡ್ಡ ತಲೆಗಳನ್ನೇ ಉರುಳಿಸುವ ಪ್ಲಾನ್ ಮಾಡಿಕೊಂಡಿದೆ. ಆ ಪ್ಲಾನ್ನ ಪ್ರಕಾರ ಇರಾನ್ ಕಮಾಂಡರ್ನ ಕಥೆಯನ್ನ ಇಸ್ರೇಲ್ ಮುಗಿಸಿದೆ. ಅದು ಕೂಡ ಇವರು ಖಮೇನಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಕಮಾಂಡರ್ ಅಂತ ಹೇಳಲಾಗ್ತಾ ಇದೆ. ಹೌದು, ಇಸ್ರೇಲ್ ದಾಳಿಯಲ್ಲಿ ಮತ್ತೊಬ್ಬ ಇರಾನ್ ಸೇನಾ ಮುಖ್ಯಸ್ಥನ ಹತ್ಯೆಯಾಗಿದೆ. ಟೆಹರಾನ್ನಲ್ಲಿ ನಡೆದ ಇಸ್ರೇಲ್ ವಾಯು ದಾಳಿಯಲ್ಲಿ ಇರಾನ್ನ ಸೇನಾ ಮುಖ್ಯಸ್ಥ ಅಲಿ ಶಮ್ದಾನಿಯನ್ನ ಹತ್ಯೆಗೈದಿದ್ದಾರೆ. ಇಸ್ರೇಲ್ ಸೇನೆ ಅಲಿ ಶಮ್ದಾನಿ ಹತ್ಯೆಯನ್ನ ದೃಢಪಡಿಸಿದೆ. ಅಲಿ ಶಮ್ದಾನಿ ಇರಾನ್ ದೇಶದ ಮತ್ತೊಬ್ಬ ಟಾಪ್ ಕಮಾಂಡರ್ ಆಗಿದ್ದ. ಇತ್ತೀಚೆಗೆ ಅಲಿ ಶಮ್ದಾನಿಯನ್ನ ಇರಾನ್ ಸೇನಾ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿತ್ತು. ಕಳೆದ 5 ದಿನದಲ್ಲೇ 2ನೇ ಇರಾನ್ ಸೇನಾ ಮುಖ್ಯಸ್ಥನನ್ನ ಹತ್ಯೆಗೈಯಲಾಗಿದೆ. ಸ್ನೇಹಿತರೆ, ಇದೇ ಜುಲೈ 5ರಂದು ರಾಮೇಶ್ವರಂ ಕನ್ಯಾಕುಮಾರಿಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಟ್ರಿಪ್ ಆಯೋಜಿಸಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 19,700. ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜೂರ್ ಹೀಗೆ 3 ನೈಟ್ 4 ಡೇಸ್ ಟ್ರಿಪ್ ಇದಾಗಿದ್ದು ಪ್ಯಾಕೇಜ್ ನಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ನೀಟ್ ಆಗಿ ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್, ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಹೀಗೆ ಎಲ್ಲ ವ್ಯವಸ್ಥೆ ಇದೆ. ಹೊರಡುವ ದಿನ ಜುಲೈ 5. ಕೆಲವು ಸೀಟುಗಳು ಲಭ್ಯ ಇದ್ದು ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಿ. ಇನ್ನು ಇಸ್ರೇಲ್ ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಗಾಜಾ ಮಾದರಿಯಲ್ಲೇ ದಾಳಿ ಮಾಡೋದಕ್ಕೆ ಮುಂದಾಗಿದೆ.
ಯಾವ ರೀತಿ ಗಾಜಾದ ಮೇಲೆ ಇಸ್ರೇಲ್ ಆಲ್ ಔಟ್ ಅಟ್ಯಾಕ್ ಮಾಡಿತ್ತೋ ಅದೇ ರೀತಿ ಟೆಹರಾನ್ ನಗರವನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಇಸ್ರೇಲ್ ಹೆಜ್ಜೆ ಇಟ್ಟಿದೆ. ಇದೇ ಕಾರಣಕ್ಕಾಗಿ ಇಸ್ರೇಲ್ ಪದೇ ಪದೇ ಟೆಹರಾನ್ನಲ್ಲಿ ವಾಸ ಮಾಡ್ತಾ ಇರುವ ನಾಗರಿಕರಿಗೆ ಎಚ್ಚರಿಕೆ ಕೊಡ್ತಾ ಇದೆ. ಆದಷ್ಟು ಬೇಗ ಜಾಗ ಖಾಲಿ ಮಾಡಿ ಅನ್ನುವ ಸೂಚನೆಗಳನ್ನು ಇಸ್ರೇಲ್ ರವಾನಿಸುತ್ತಲೇ ಇದೆ. ಇಸ್ರೇಲ್ ತನ್ನ ದಾಳಿಯನ್ನು ತೀವ್ರಗೊಳಿಸುತ್ತಿದ್ದಂತೆ ಟೆಹರಾನ್ನಲ್ಲಿರುವ ಜನ ಕೂಡ ಭಯದಿಂದ ಜಾಗ ಖಾಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಟರ್ಕಿಯತ್ತ ತಮ್ಮ ಸಾಮಾನು ಸರಂಜಾಮಿನೊಂದಿಗೆ ವಲಸೆ ಹೋಗ್ತಾ ಇದ್ದಾರೆ. ಟರ್ಕಿಯಲ್ಲಿ ತಾತ್ಕಾಲಿಕ ಆಶ್ರಯ ನೀಡುವಂತೆ ಅಲ್ಲಿನ ಸರ್ಕಾರಕ್ಕೆ ಕೋರಿಕೊಂಡಿದ್ದಾರೆ. ಒಂದಂತೂ ಸತ್ಯ, ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಜಾರಿಯಾದ ರೀತಿ ಇಸ್ರೇಲ್ ಹಾಗೂ ಇರಾನ್ ನಡುವೆ ಕದನ ವಿರಾಮವಂತೂ ಜಾರಿಯಾಗೋದಿಲ್ಲ. ಇದನ್ನ ಟ್ರಂಪೇ ಸ್ವತಃ ಸ್ಪಷ್ಟಪಡಿಸಿದ್ದಾರೆ. ಕದನ ವಿರಾಮ ಅಂತೂ ಇಲ್ಲ, ದೊಡ್ಡ ಅಂತ್ಯ ಸಿಗಲಿದೆ ಅಂತ ಟ್ರಂಪ್ ಬಹಿರಂಗವಾಗಿಯೇ ಹೇಳಿಕೊಂಡಿದ್ರು. ಅಲ್ಲಿಗೆ ಅಮೆರಿಕ ಕೂಡ ಯುದ್ಧಕ್ಕೆ ಎಂಟ್ರಿ ಆಗೋದು ಬಹುತೇಕ ಪಕ್ಕಾ ಆಗಿದೆ. ಒಂದ್ ವೇಳೆ ಅಮೆರಿಕ ರಣರಂಗಕ್ಕೆ ಇಳಿದು ಬಿಟ್ರೆ ಮೂರನೇ ಮಹಾಯುದ್ಧಕ್ಕೆ ಅದು ವೇದಿಕೆಯಾದಂತೆ ಆಗುತ್ತೆ. ರಷ್ಯಾ ಹಾಗೂ ಚೀನಾ ಇರಾನ್ ನೆರವಿಗೆ ಬಂದರೂ ಅಚ್ಚರಿ ಇಲ್ಲ. ಅಮೆರಿಕ ಯುದ್ಧಕ್ಕೆ ಬಂದರೆ ಇರಾನ್ನ ಕತೆ ಅಂತೂ ಮುಗಿಯುತ್ತೆ. ಅದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಹಲವು ಸಮಸ್ಯೆಗಳು ಕೂಡ ಸೃಷ್ಟಿಯಾಗ್ತವೆ. ಅದರಲ್ಲೂ ಈ ಎರಡು ದೇಶದ ನಡುವಿನ ಕದನದಲ್ಲಿ ಭಾರತಕ್ಕೆ ದೊಡ್ಡ ಪ್ರಮಾಣದ ಪರಿಣಾಮಗಳು ಬೀಳುವ ಸಾಧ್ಯತೆ ಇದೆ. ಒಂದು ವೇಳೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ ಬಿಟ್ಟರೆ ಭಾರತ ಹಾಗೂ ಮಧ್ಯಪ್ರಾಚ್ಯ ದೇಶಗಳ ನಡುವಿನ ಸಂಪರ್ಕ ಕಡಿತವಾಗುತ್ತೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಾರತ ತೈಲದ ವಿಚಾರದಲ್ಲಿ 75% ಮಧ್ಯಪ್ರಾಚ್ಯದ ದೇಶಗಳನ್ನೇ ಅವಲಂಬಿಸಿಕೊಂಡಿದೆ. ಒಂದು ವೇಳೆ ಇಲ್ಲಿ ಯುದ್ಧವಾದರೆ ಭಾರತಕ್ಕೆ ತೈಲ ಪೂರೈಕೆ ಸಂಪೂರ್ಣವಾಗಿ ನಿಲ್ಲುತ್ತೆ. ಅದರಲ್ಲೂ ಭಾರತ ಇರಾನ್ನಿಂದ ಕೂಡ ತೈಲವನ್ನು ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ತಾ ಇದೆ. ಹೀಗಾಗಿ ಪೂರ್ಣ ಪ್ರಮಾಣದ ಯುದ್ಧ ಸಂಭವಿಸಿ ಬಿಟ್ಟರೆ ಖಂಡಿತವಾಗಿಯೂ ಭಾರತದಲ್ಲಿ ತೈಲದ ಬೆಲೆ ಗಗನಕ್ಕೇರಲಿದೆ. ಸ್ನೇಹಿತರೆ, ಒಂದು ವಿಚಾರ ನಿಮಗೆ ಗೊತ್ತಿರಬೇಕು, ಭಾರತ ಇಸ್ರೇಲ್ ಜೊತೆ ಕೂಡ ಉತ್ತಮ ಸಂಬಂಧ ಇಟ್ಕೊಂಡಿದೆ. ಇರಾನ್ನ ಜೊತೆ ಕೂಡ ಭಾರತದ ಸಂಬಂಧ ಚೆನ್ನಾಗಿಯೇ ಇದೆ. ಹೀಗಾಗಿ ಬಹಿರಂಗವಾಗಿ ಯಾವುದೇ ದೇಶಕ್ಕೂ ಭಾರತ ಬೆಂಬಲ ಘೋಷಣೆ ಮಾಡಿಯೇ ಇಲ್ಲ. ಭಾರತ ಇರಾನ್ನ ಬಂದರ್ನಲ್ಲೂ ಕೂಡ ಹೂಡಿಕೆ ಮಾಡಿದೆ. ಸದ್ಯ ಅಫ್ಘಾನಿಸ್ತಾನದ ಜೊತೆಗೆ ಯಾವುದೇ ವ್ಯಾಪಾರ ಮಾಡಬೇಕು ಅಂದ್ರೂ ಅದು ಇರಾನ್ನ ಮೂಲಕವೇ ಆಗಬೇಕು. ಅಫ್ಘಾನಿಸ್ತಾನದಿಂದ ಭಾರತ ಡ್ರೈ ಫ್ರೂಟ್ಸ್ಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಒಂದು ವೇಳೆ ಯುದ್ಧವಾದರೆ ಇದಕ್ಕೂ ಕೂಡ ತೊಂದರೆಯಾಗುತ್ತೆ. ಹೀಗಾಗಿ ಒಂದು ವೇಳೆ ಪೂರ್ಣ ಪ್ರಮಾಣದ ಯುದ್ಧ ಆಗಿಬಿಟ್ರೆ ಭಾರತಕ್ಕೆ ತೊಂದರೆ ಅಂತೂ ಆಗೇ ಆಗುತ್ತೆ. ಹಾಗಂತ ಭಾರತ ಕೇವಲ ಇರಾನ್ನ ಜೊತೆ ಮಾತ್ರ ಸಂಬಂಧ ಇಟ್ಕೊಂಡಿಲ್ಲ. ಭಾರತಕ್ಕೆ ಇಸ್ರೇಲ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲೂ ರಕ್ಷಣಾ ಕ್ಷೇತ್ರದಲ್ಲಿ ಇಸ್ರೇಲನ್ನು ಭಾರತ ಅವಲಂಬಿಸಿಕೊಂಡಿದೆ. ಇಸ್ರೇಲ್ನಿಂದ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ದೇಶಗಳಲ್ಲಿ ಭಾರತ ಕೂಡ ಒಂದು. ಇಸ್ರೇಲ್ನ ತಂತ್ರಜ್ಞಾನ, ಡ್ರೋನ್ಗಳು, ಮಿಸೈಲ್ ಡಿಫೆನ್ಸ್ ಸಿಸ್ಟಮ್, ಹೀಗೆ ಹಲವು ವಿಚಾರದಲ್ಲಿ ಭಾರತ ಇಸ್ರೇಲನ್ನು ಅವಲಂಬಿಸಿಕೊಂಡಿದೆ. ಭಾರತಕ್ಕೆ ಎರಡೂ ದೇಶಗಳು ಕೂಡ ಮಿತ್ರ ದೇಶಗಳು. ಇದೇ ಕಾರಣಕ್ಕಾಗಿ ಭಾರತ ಇಲ್ಲಿವರೆಗೆ ಯಾವುದೇ ದೇಶಕ್ಕೆ ಬಹಿರಂಗವಾಗಿ ಆಗಲಿ ಅಥವಾ ಪರೋಕ್ಷವಾಗಿ ಆಗಲಿ ಬೆಂಬಲವನ್ನ ಸೂಚಿಸಿಯೇ ಇಲ್ಲ. ಇನ್ನು ನಾವು ಆರಂಭದಲ್ಲೇ ಹೇಳಿದಂತೆ ಅಮೆರಿಕ ಯುದ್ಧ ವಿಮಾನಗಳನ್ನು ಕೂಡ ಇಸ್ರೇಲ್ಗೆ ರವಾನೆ ಮಾಡ್ತಾ ಇದೆ. 30ಕ್ಕೂ ಹೆಚ್ಚು ವೈಮಾನಿಕ ಇಂಧನ ತುಂಬುವ ಟ್ಯಾಂಕರ್ಗಳನ್ನು ಕೂಡ ಅಮೆರಿಕ ರವಾನೆ ಮಾಡಿದ್ಯಂತೆ. ಈ ಟ್ಯಾಂಕರ್ಗಳು ಆಕಾಶದಲ್ಲೇ ಯುದ್ಧ ವಿಮಾನಗಳಿಗೆ ಇಂಧನ ತುಂಬುವ ಸಾಮರ್ಥ್ಯವನ್ನು ಹೊಂದಿದೆ. ಅಗತ್ಯ ಬಿದ್ದರೆ ಜಂಟಿಯಾಗಿ ಅಟ್ಯಾಕ್ ಮಾಡುವ ಸೂಚನೆಯನ್ನ ಕೂಡ ಅಮೆರಿಕ ಕೊಟ್ಟಿದ್ಯಂತೆ. ಇದೆಲ್ಲದರ ನಡುವೆ ಇಸ್ರೇಲ್ ಹೊಸ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡಿದೆ. ಐರನ್ ಡೋಮ್ ಇರಾನ್ನ ಮಿಸೈಲ್ ಅನ್ನು ತಡೆಯುವಲ್ಲಿ ವಿಫಲವಾಗಿತ್ತು. ಇರಾನ್ ಸಿಡಿಸಿದ ಹಲವು ಮಿಸೈಲ್ಗಳು ಇಸ್ರೇಲ್ಗೆ ಬಂದಪ್ಪಳಿಸಿತ್ತು. ಹೀಗಾಗಿ ಈ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಇಸ್ರೇಲ್ ಆಕ್ಟಿವೇಟ್ ಮಾಡಿದ್ಯಂತೆ. ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಈಗಾಗಲೇ ಹಲವು ಮಿಸೈಲ್ಗಳನ್ನು ತಡೆದು ಇಸ್ರೇಲ್ಗೆ ರಕ್ಷಣೆ ನೀಡಿದೆ ಅನ್ನುವ ಮಾತುಗಳು ಕೂಡ ಇದೆ. ಸದ್ಯಕ್ಕಂತೂ ಈ ಸಂಘರ್ಷ ನಿಲ್ಲುವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಅಮೆರಿಕ ಕೂಡ ರಣರಂಗಕ್ಕೆ ಎಂಟ್ರಿ ಆಗಿರೋದ್ರಿಂದ ಯುದ್ಧ ಭೀಷಣವಾಗುವ ಸಾಧ್ಯತೆ ದಟ್ಟವಾಗುತ್ತಿದೆ. ಯುದ್ಧಕ್ಕೆ ಪ್ರಚೋದನೆ ನೀಡುವ ಬದಲು ಎರಡು ದೇಶಗಳ ನಡುವೆ ಶಾಂತಿ ಮಾತುಕತೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಈ ಯುದ್ಧ ಮುಂದೆ ಎಲ್ಲಿ ಹೋಗಿ ನಿಲ್ಲಬಹುದು? ಕಾಮೆಂಟ್ ಮಾಡಿ.